ಭ್ರಷ್ಟಾಚಾರ ಅನ್ನೋದು, ಲಂಚಗುಳಿತನ ಅನ್ನೋದು, ಒಬ್ಬ ರಾಜಕಾರಣಿ ದುಡ್ಡು ಮಾಡ್ತಾ ಇದ್ದಾನೆ, ಆಸ್ತಿ ಮಾಡ್ತಾ ಇದ್ದಾನೆ ಅಂತ ಅನ್ನೋದು ಅದು ಸಾಮಾನ್ಯ ಪದವಾಗಿದೆ, ಸಾಮಾನ್ಯ ಪರಿಭಾಷೆಯಾಗಿದೆ. ಒಬ್ಬ ಪಂಚಾಯತ್ಗೆ ಮೆಂಬರ್ ಆಗಿ ನಿಲ್ಲುವವನು ಕೂಡ ಇವತ್ತು ಕೆಲವು ಲಕ್ಷಗಳ ಕೋಟಿಯ ಮಾತಾಡ್ತಾನೆ. ಇಬ್ರು ಯುವ ಸಮುದಾಯದ ಒಂದು ಮಾದರಿ ಆಗಿರ್ಬೇಕಾದವರು, ಮಾಣಿಕ್ಯವಾಗಿರ್ಬೇಕಾದ. ಆದರೆ ನಮಗೆ ಇವತ್ತು ಅವರ ಬಗ್ಗೆ ಮಾತಾಡ್ಲಿಕ್ಕೆ ಹೇಸಿಗೆ ಅಂತ ಅನಿಸ್ತದೆ, ಹೊಲಸು ಅಂತ ಅನಿಸ್ತದೆ. ಇಂಥ ವ್ಯಕ್ತಿತ್ವಗಳು ಸಮಾಜಕ್ಕೆ ಬೇಕೇ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತದೆ. ಇವತ್ತು ರಾಜಕಾರಣ ಕೆಟ್ಟೋಗಿದೆ, ಭ್ರಷ್ಟಗೊಂಡಿದೆ, ಹೊಲಸಾಗಿದೆ, ಎಲ್ಲವನ್ನು ಮಾತಾಡ್ತಾ ಇದ್ದೇವೆ. ಆದ್ರೆ ಅದರಲ್ಲೂ ಕೆಸರಿನ ಕಮಲ ಇಲ್ವೇ? ಇರಬಾರ್ದೆ? ನೀವಿಬ್ರು ಕರ್ನಾಟಕದ ರಾಜಕಾರಣಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡ್ಬೋದಿತ್ತಲ್ಲ. ರಾಜಕಾರಣದಲ್ಲಿ ಮಾತು, ಚರ್ಚೆ, ಸಂವಾದ ಅಂದ್ರೆ ಹೀಗಿರ್ಬೇಕು ಅಂತ ಒಂದು ಮಾದರಿಯನ್ನ ತೋರಿಸೋದಿತ್ತಲ್ಲ. ಪಕ್ಷ ಭೇದವನ್ನ ಮರೆತು ಯುವ ರಾಜಕಾರಣಿಗಳು ಎಲ್ಲರೂ ಒಂದಾಗಿ ಒಂದು ಕರ್ನಾಟಕಕ್ಕೆ ಒಂದು ಮಾದರಿ ರಾಜಕಾರಣವನ್ನ, ಮಾದರಿ ಒಂದು ವ್ಯಕ್ತಿತ್ವವನ್ನ, ನಾಯಕತ್ವವನ್ನ ಕೊಡುವುದರ ಬಗ್ಗೆ ಯೋಚನೆ ಮಾಡಿ ಈ ಹೊಲಸನ್ನ ನಿಲ್ಲಿಸಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಾಜಕೀಯ ಅನ್ನೋದು ಎಷ್ಟರ ಮಟ್ಟಿಗೆ ಈ ದಿನಗಳಲ್ಲಿ ಕೆಟ್ಟು ಹೋಗಿದೆ, ಹಳವಂಡ ಹಿಡಿದಿದೆ, ಅನಾಗರಿಕವಾಗಿದೆ, ಅಸಂಸ್ಕೃತವಾಗಿದೆ ಅನ್ನೋದಕ್ಕೆ ವರ್ತಮಾನದಲ್ಲಿ ನಿಮಗೆ 100 ಉದಾಹರಣೆಗಳು ಸಿಗ್ತವೆ. ಪ್ರಜಾಪ್ರಭುತ್ವದ ಮೂಲ ಆಶಯ ಏನು? ಅದರ ಗುಂಟ ಬಂದಂತ ಜನಪ್ರತಿನಿಧಿಗಳ ಕರ್ತವ್ಯ ಪ್ರಜ್ಞೆ ಏನು? ಜನಪ್ರತಿನಿಧಿಗಳು ಒಂದು ಮಾದರಿಯಾಗಿ ಹೇಗೆ ಇರಬೇಕು, ಹೇಗೆ ಇರತಕ್ಕದ್ದು, ಅದು ಸಾಂವಿಧಾನಿಕವಾಗಿ, ಕಾನೂನಾತ್ಮಕವಾಗಿ ಅನ್ನೋದಕ್ಕಿಂತ ಒಂದು ಸ್ವಭಾವತಃ ಸಾರ್ವಜನಿಕರ ಹಿತರಕ್ಷಣೆಗೆ ಕಂಕಣ ಕಟ್ಟಿದಂತಹ ಪ್ರಜಾಪ್ರಭುತ್ವದ ಆಶಯದ ಪ್ರತಿಬಿಂಬಗಳಾಗಿ ಸಮಾಜಕ್ಕೆ ಮುಖ ಮಾಡುವಂಥ ರಾಜಕಾರಣಿಗಳು ಮತ್ತು ಅವರ ರಾಜಕೀಯ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದಕ್ಕೆ ಈ 78 ವರ್ಷಗಳಲ್ಲಿ ಒಂದಿಷ್ಟು ಸಾಕ್ಷ್ಯ ಪ್ರಜ್ಞೆಗಳು ನಮ್ಮ ಮಧ್ಯೆ ಇದೆ. ವಾಗ್ವಾದಗಳು ಯಾವ ರೀತಿಯಲ್ಲಿ ಇರಬೇಕು, ಸಂವಾದಗಳು ಯಾವ ರೀತಿ ಇರಬೇಕು, ಮಾತು ಮುತ್ತಿನ ಹಾಗೆ, ಅದು ಮುತ್ತು ಹೇಗೆ ಉರುಳಿದ್ರೆ ಒಡೆದು ಹೋಗುತ್ತೋ, ಮಾತು ಹಾಗೆ ಅರಳಿದ್ರೆ ಅದು ಅಪಭ್ರಂಶಗೊಳ್ಳುವ ಸಾಧ್ಯತೆಯೂ ಇದೆ ಮತ್ತು ಅದು ಸುಸಂಸ್ಕೃತವಾದಂಥ ಒಂದು ಸಾಂಸ್ಕೃತಿಕ ಪ್ರಜ್ಞೆಯನ್ನು ಹುಟ್ಟುಹಾಕುವ ಸಾಧ್ಯತೆಯೂ ಇದೆ. ಅದು ಅವರವರ ಕೈಯಲ್ಲಿದೆ. ಆದ್ರೆ ಇವತ್ತೇನಾಗಿದೆ, ಕರ್ನಾಟಕದಲ್ಲಂತೂ ರಾಜಕೀಯ ಅಂತ ಅನ್ನೋದು ಕೇವಲ ಅವರ ವೈಯಕ್ತಿಕವಾದಂಥ ಲಾಲಸೆ, ಅವರದೇ ಆದಂಥ ಹಣದಾಹ, ಅವರದೇ ಆದಂಥ ಕಾಂದಾನಿನ ತಲೆಮಾರುಗಳ ಕಾಲ ಆರ್ಥಿಕವಾದಂಥ ಒಂದು ಸುಭಿಕ್ಷ ಮತ್ತು ಸುರಕ್ಷತೆಯನ್ನ ಕಾಪಾಡುವ, ಆಸ್ತಿ ಮಾಡುವ, ಮಜಾ ಉಡಾಯಿಸುವ ಇಂಥ ಪರಿಭಾಷೆಗಳೇ ರಾಜಕೀಯ ಮತ್ತು ರಾಜಕಾರಣ ಅಂತ ಬಂದಾಗ ನಮಗೆ ಮನನ ಆಗುವಷ್ಟು ಅದು ನಮ್ಮನ್ನ ಆವರಿಸಿದೆ. ಒಂದು ಕಾಲ ಇತ್ತು ಭ್ರಷ್ಟಾಚಾರ, ಒಬ್ಬ ತಹಶೀಲ್ದಾರನೋ, ರಿಜಿಸ್ಟರ್ ಆಫೀಸಲ್ಲೋ, ಪೊಲೀಸನೋ ಲಂಚ ತಗೊಳ್ತಾನೆ ಅಂತಂದ್ರೆ ಅದೊಂದು ಸಾಮಾಜಿಕವಾದಂಥ ಅನಿಷ್ಟ, ಅವಮಾನ ಅನ್ನುವ ರೀತಿಯಲ್ಲಿ ಅದು ನಮ್ಮನ್ನು ಆವರಿಸಿಕೊಂಡಿತ್ತು. ಆದ್ರೆ ಇವತ್ತು ಭ್ರಷ್ಟಾಚಾರ ಅನ್ನೋದು, ಲಂಚಗುಳಿತನ ಅನ್ನೋದು, ಒಬ್ಬ ರಾಜಕಾರಣಿ ದುಡ್ಡು ಮಾಡ್ತಾ ಇದ್ದಾನೆ, ಆಸ್ತಿ ಮಾಡ್ತಾ ಇದ್ದಾನೆ ಅಂತ ಅನ್ನೋದು ಅದು ಸಾಮಾನ್ಯ ಪದವಾಗಿದೆ, ಸಾಮಾನ್ಯ ಪರಿಭಾಷೆಯಾಗಿದೆ. ಒಬ್ಬ ಪಂಚಾಯತ್ಗೆ ಮೆಂಬರ್ ಆಗಿ ನಿಲ್ಲುವವನು ಕೂಡ ಇವತ್ತು ಕೆಲವು ಲಕ್ಷಗಳ ಕೋಟಿಯ ಮಾತಾಡ್ತಾನೆ. ಅದೇ ರೀತಿಯಲ್ಲಿ ಚೆಲ್ತಾನೆ. ದುಡ್ಡು ಕೊಟ್ಟು ಓಟು ಪಡೆಯುವ ಮತ್ತು ಓಟು ಪಡೆದ ಮೇಲೆ ಆ ಕೊಟ್ಟ ದುಡ್ಡಿನ ಲೆಕ್ಕಾಚಾರದಲ್ಲಿ ಅದನ್ನ ಜನರಿಂದಲೇ, ಸಮಾಜದಿಂದಲೇ ಅದನ್ನ ಹೇಗೆ ನಾನು ಮರು ಪಾವತಿ ಮಾಡಿಸಿಕೊಳ್ಳುವುದು, ಕಲೆಕ್ಟ್ ಮಾಡಿಕೊಳ್ಳುವುದು ಅನ್ನುವಂಥ ಲೆಕ್ಕಾಚಾರ, ವ್ಯವಹಾರ. ಇವತ್ತು ದೇಶದ ರಾಜಕಾರಣ ಒಂದು ಸಭ್ಯ ರಾಜಕಾರಣ, ಸುಸಂಸ್ಕೃತ ರಾಜಕಾರಣ,
ಅಭಿವೃದ್ಧಿಶೀಲ ರಾಜಕಾರಣದ ಚಿಹ್ನೆಯಾಗಿ ವಿಶ್ವದಲ್ಲಿ ಅದು ಒಂದು ಮೇಲ್ಮಟ್ಟದ ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟಿದ್ದಿದ್ರೆ, ಭ್ರಷ್ಟಾಚಾರ ರಹಿತವಾದಂತ ಒಂದು ದಶಕಗಳನ್ನು ಆಳಬಹುದು ಅನ್ನೋದನ್ನ ಮೋದಿ ಸರ್ಕಾರ ತೋರಿಸಿಕೊಟ್ಟಿದ್ದಿದ್ರೆ, ಥಾರ್ ಮರುಭೂಮಿಯಂತ ಮರುಭೂಮಿಯಲ್ಲಿ ಇವತ್ತು ಜಲ ಮರುಪೂರಣದ ಮತ್ತು ಇಡೀದಾಗಿ ಅದರ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಿ ಅಲ್ಲಿ ನೀರು ಹರಿಸುವ ಮೂಲಕ ಹಸಿರು ಕ್ರಾಂತಿಯನ್ನ ಮಾಡಲಿಕ್ಕೆ ಹೊರಟಂತ ಮೋದಿಯವರನ್ನ ನಾವು ಕಾಣ್ತೇವೆ. ಆದರೆ ಇಲ್ಲಿ ಮಾತೆತ್ತಿದ್ರೆ ಡಿ ಕೆ ಶಿಯ ಬಣ, ಮಾತೆತ್ತಿದ್ರೆ ಸಿದ್ದರಾಮಯ್ಯನ ಬಣ, ಅದು ಯಾವ್ಯಾವ ರೀತಿಯ ಮಾತುಕತೆಗಳು, ಸಂವಾದಗಳು, ತೊಡೆತಟ್ಟುವಿಕೆ, ಭುಜ ತಟ್ಟುವಿಕೆ. ಅದಕ್ಕಿಂತ ಅಸಹ್ಯವಾದದ್ದು ತನ್ನ ಸ್ಥಾನ ಮಾನ ಬಿಟ್ಟುಬಿಡಿ, ಮಾನದ ಪ್ರಶ್ನೆ ಇಲ್ಲ, ಸ್ಥಾನ, ಅಧಿಕಾರ, ಅದನ್ನ ಉಳಿಸ್ಕೊಳ್ಳಿಕ್ಕೆ ಮುನಿರತ್ನಂತವ್ರ ಮೇಲೆ ಆಪಾದನೆ ಅದೀಗ ಕೋರ್ಟಲ್ಲಿದೆ. ಏಡ್ಸ್ ಪೇಷಂಟ್ ಅನ್ನ ಬಳಸಿ ತನ್ನ ವಿರೋಧಿಗಳನ್ನ ಮುಗಿಸುವ, ಏಡ್ಸ್ ಇಂಜೆಕ್ಷನ್ ಅನ್ನ ಕೊಟ್ಟು ಅವನ ಬದುಕನ್ನ ಮುಗಿಸುವ ಇಂಥ ಅಡ್ಡದಾರಿಗಳು, ರಹಸ್ಯದಾರಿಗಳು. ಆಮೇಲೆ ಕರ್ನಾಟಕದಲ್ಲಂತೂ ಪೆನ್ ಡ್ರೈವ್ ಮತ್ತು ಸಿಡಿ ಇಡೀ ರಾಜಕಾರಣವನ್ನು ಆಳ್ತಾ ಇದೆ. ಯಾವ ಮನುಷ್ಯನಿಗೆ ವೀಕ್ನೆಸ್ ಇಲ್ಲ ಹೇಳಿ? ಆ ವೀಕ್ನೆಸ್ ಅನ್ನ ಆದಷ್ಟು ಕಡಿಮೆ ಮಾಡಿಕೊಂಡು ಸದ್ಗುಣಗಳನ್ನ, ಸಚ್ಚಾರಿತ್ರ್ಯವಂತಿಕೆಯನ್ನ ಹೆಚ್ಚು ಮಾಡಿಕೊಂಡು ಆ ರೀತಿಯಲ್ಲಿ ವ್ಯಕ್ತಿತ್ವವನ್ನು ನಿರೂಪಿಸಿಕೊಂಡು ರಾಜಕೀಯ ಜೀವನದಲ್ಲಿ ರಚನಾತ್ಮಕವಾಗಿ ಬದುಕುವುದು ಹೇಗೆ ಅನ್ನುವಂತ ಯೋಚನೆ ಮಾಡಬೇಕೆ ಹೊರತು ಇಲ್ಲೇನಿಲ್ಲ. ಯಾರ್ಯಾರ ವೀಕ್ನೆಸ್ ಏನೇನು ಅನ್ನೋದನ್ನ ಪಟ್ಟಿ ಮಾಡಿ ಅವರನ್ನ ಹನಿ ಟ್ರ್ಯಾಪ್ ಒಳಪಡಿಸಿ ಸಿಡಿ ಮಾಡಿ ಇಟ್ಕೊಳ್ಳುವುದು, ಪೆನ್ ಡ್ರೈವ್ ಮಾಡಿ ಇಟ್ಕೊಳ್ಳುವುದು. ರೇವಣ್ಣನ ಮಕ್ಕಳ ಒಂದು ಪರಿಸ್ಥಿತಿಯನ್ನ ಇವತ್ತು ಇಟ್ಟು ನೋಡಿದ್ರೆ ಈ ರಾಜಕಾರಣ ಮತ್ತು ರಾಜಕಾರಣಿಗಳ ಕುಟುಂಬದ ಹೊಲಸು, ಹೇಸಿಗೆ ಯಾವ ಮಟ್ಟದಲ್ಲಿ ಸಮಾಜಕ್ಕೆ ಎರಚಲ್ಪಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಅದರ ಮಧ್ಯೆಗೆ ಲೇಟೆಸ್ಟ್ ಏನು ಅಂತಂದ್ರೆ, ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ಅವರ ಸಾರ್ವಜನಿಕ ಬೀದಿ ಜಗಳ. ಅಪ್ಪನನ್ನು ತರ್ತಾರೆ, ಅಮ್ಮನನ್ನು ತರ್ತಾರೆ, ಹೆಂಡತಿಯನ್ನು ತರ್ತಾರೆ, ಮಕ್ಕಳನ್ನು ತರ್ತಾರೆ, ಸಂಸಾರವನ್ನು ತರ್ತಾರೆ. ಆ ಮಗ, ಈ ಮಗ, ಬೋಮಗ, ಸೂಮಗ, ಮುಳ್ಳಹಂದಿ ಜಗಳ. ಅದು ಎಷ್ಟರ ಮಟ್ಟಿಗೆ ಅಸಹ್ಯವಾಗಿದೆ ಅಂತಂದ್ರೆ, ಒಬ್ಬ ಪ್ರತಾಪ ಸಿಂಹ ವಿಶ್ವೇಶ್ವರ ಭಟ್ರ ಗರಡಿಯಲ್ಲಿ ಬೆಳೆದು ಅವರದೇ ಕೃಪೆ ಆಶೀರ್ವಾದದಲ್ಲಿ ಯಾರೂ ನಿರೀಕ್ಷೆ ಮಾಡದೇ ಇದ್ದಂತ ಒಂದು ಸಂಸದೀಯ ವ್ಯವಸ್ಥೆಯಲ್ಲಿ ಅರಳಿದಂತ ಒಂದು ಮಹಾನ್ ವ್ಯಕ್ತಿತ್ವ ಅನ್ನುವ ರೀತಿಯಲ್ಲಿ ಪ್ರಭಾವಲಯವನ್ನು ಸೃಷ್ಟಿಸಿಕೊಂಡು, ಒಬ್ಬ ಪತ್ರಕರ್ತ ಬೆಳೆದ್ರೆ ಹೀಗೆ ಬೆಳೆಬೇಕು, ಒಬ್ಬ ಪತ್ರಕರ್ತ ಬರೆದು ಬದುಕಿದ್ರೆ ಹೀಗೆ ಬದುಕಬೇಕು ಅನ್ನುವಂಥದ್ದಕ್ಕೆ ನಿಶಾನೆಯಾಗಿ ಬದುಕಿದಂಥವರು ಪ್ರತಾಪ್ ಸಿಂಹ. ಸಂಸದನಾದ್ರೂ ಅಚ್ಚರಿಯ ಬೆಳವಣಿಗೆ, ಯಾರು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದಂತ ಗೆಲುವು. ಅಂತ ಗೆಲುವಿನ ತೇರನ್ನ ಏರಿ ದೆಹಲಿಗೆ ಹೋಗಿ ಸಂಸತ್ ಭವನದಲ್ಲಿ ಕೂತು ಅವರದೇ ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸ ಮಾಡಿದರು, ಸಾಕಷ್ಟು ಮಾದರಿಗಳನ್ನ ಬಿಟ್ಟರು. ಬಿಜೆಪಿಯ ಒಳ ರಾಜಕೀಯ, ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದ ಆ ಒಂದು ಹುಯಿಲಿನಲ್ಲಿ ಕೊನೆಗೆ ಅವರ ಟಿಕೆಟ್ ಅನ್ನ ಕಳ್ಕೊಂಡ್ರು. ಆದರೂ ಚಾಲ್ತಿಯಲ್ಲಿದ್ದಾರೆ, ಸಕ್ರಿಯವಾಗಿದ್ದಾರೆ. ಇನ್ನೊಂದು ಕಡೆ ಪ್ರದೀಪ್ ಈಶ್ವರ್, ಪರಿಶ್ರಮ ನೀಟ್ ಅಕಾಡೆಮಿಯನ್ನು ಕಟ್ಟಿದವರು. ವಿಶ್ವೇಶ್ವರ ಭಟ್ರು ಹೇಳಿದ ಹಾಗೆ ಇದೇ ಪ್ರದೀಪ್ ಈಶ್ವರ್ನ ಒಟ್ಟು ಬೆಳವಣಿಗೆ ಒಂದು ಅನಾಥ ಶಿಶುವಿನ ಅತ್ಯಂತ ಅನನ್ಯವಾದಂತ ಬೆಳವಣಿಗೆ. ಪರಿಶ್ರಮ ನೀಟ್ ಅಕಾಡೆಮಿ ಅನ್ವರ್ಥವಾಗಿದೆ ಅವರ ಬದುಕಿಗೆ. ಪರಿಶ್ರಮದಿಂದ, ಹಠದಿಂದ ಬೆಳೆದಂತ ಒಂದು ವ್ಯಕ್ತಿತ್ವ ಅದು. ಇಬ್ಬರೂ ಯುವ ಸಮುದಾಯದ ಒಂದು ಮಾದರಿ ಆಗಿರ್ಬೇಕಾದವರು, ಮಾಣಿಕ್ಯವಾಗಿರ್ಬೇಕಾದವರು. ಆದರೆ ನಮಗೆ ಇವತ್ತು ಅವರ ಬಗ್ಗೆ ಮಾತಾಡ್ಲಿಕ್ಕೆ ಹೇಸಿಗೆ ಅಂತ ಅನಿಸ್ತದೆ, ಹೊಲಸು ಅಂತ ಅನಿಸ್ತದೆ. ಇಂಥ ವ್ಯಕ್ತಿತ್ವಗಳು ಸಮಾಜಕ್ಕೆ ಬೇಕೇ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಳ್ತದೆ. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ ಡಾಕ್ಟರ್ ಸುಧಾಕರ್ ಅವರ ಅದ್ಭುತವಾದಂಥ ಕ್ಷೇತ್ರದಲ್ಲಿ, ಹಿಡಿತಾ ಇದ್ದಂಥ ಕ್ಷೇತ್ರದಲ್ಲಿ
ಕಾಂಗ್ರೆಸ್ಸಿನಿಂದ ಟಿಕೆಟ್ ಅನ್ನ ಪಡೆದ್ರು. ಇಬ್ಬರಿಗೂ ಟಿಕೆಟ್ ಕೊಟ್ಟವರು ವಿಶ್ವೇಶ್ವರ ಭಟ್ರೆ. ನಾನು ಇವತ್ತು ಯಾಕೆ ಮಾತಾಡ್ತಾ ಇದ್ದೇನೆ ಅಂದ್ರೆ ಕಳೆದ 2-3 ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ಈ ಗುರುಗು ಸ್ಥಾನದಲ್ಲಿ ನಿಂತು ತನ್ನ ಪುಸ್ತಕ ಬಿಡುಗಡೆ ಅಲ್ಲಿ ಇಲ್ಲಿ ಆಯಕಟ್ಟಿನ ಜಾಗದಲ್ಲಿ ನಮ್ಮ ವಿಶ್ವೇಶ್ವರ ಭಟ್ರು ಈ ವಿರೋಧಿ ಧ್ರುವಗಳನ್ನು ಸೇರಿಸಿ ಕಾರ್ಯಕ್ರಮ ಮಾಡೋದ್ರಲ್ಲಿ ಬಹಳ ನಿಸ್ಸಿಂಬರು. ಒಂದು ರೀತಿಯಲ್ಲಿ ಅದು ಅವರು ಕೂಡ ಹಲವು ಮಾದರಿಗಳು ಬಿಡ್ತಾರೆ ಆ ವಿಷಯದಲ್ಲಿ. ಅವ್ರು ಮಾಡುವ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಒಂದು ವಿಶೇಷತೆ ಇರುತ್ತೆ. ಇಡೀ ಧರ್ಮಸ್ಥಳದ ಹೆಗಡೆಯವರ ಮೇಲೆ ಬಹಳ ದೊಡ್ಡ ಆಪಾದನೆ ಮತ್ತು ಇಡೀ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮೇಲೆ ಹೊಲಸು ಎರಚುವ ಮಟ್ಟಕ್ಕೆ ಷಡ್ಯಂತ್ರ ನಡೀತಾ ಇದ್ದ ಹೊತ್ತಿನಲ್ಲೇ ಅವರನ್ನ ಕರೀತಾರೆ ಅವರು ಪುಸ್ತಕ ಬಿಡುಗಡೆ. ವಿಶ್ವೇಶ್ವರ ಭಟ್ರ ತರೀಕಾ ಅದು. ಒಂದು ಕಡೆ ಪ್ರತಾಪ್ ಸಿಂಹ, ಪ್ರದೀಪ್ ಈಶ್ವರು ಹಾವು ಮುಂಗುಸಿ ತರ, ಕಚಡಗಳ ತರ ಸಮಾಜದಲ್ಲಿ ಅಸಹ್ಯವನ್ನ ಹುಟ್ಟಿಸುವ ಭಾಷೆಯನ್ನ ಬಳಸ್ತಾ ಜಗಳ ಆಡ್ತಾ ಇದ್ರೆ ಅವರನ್ನು ಅವ್ರ ಕಾರ್ಯಕ್ರಮಕ್ಕೆ ಇಬ್ಬರನ್ನು ಒಟ್ಟಿಗೆ ಕೂರಿಸುವಂತ ಕಾರ್ಯಕ್ರಮ ಮಾಡ್ತಾರೆ. ಒಂದು ರೀತಿ ಇವರಿಬ್ಬರಿಗೂ ಟಿಕೆಟ್ ಕೊಡಿಸಿದವರು ಮತ್ತು ಗುರು ಸಮಾನರು ರಾಜಕೀಯದಲ್ಲಿ ವಿಶ್ವೇಶ್ವರ ಭಟ್ರು ಈ ಅಸಹ್ಯದ ಈ ಪ್ರವೃತ್ತಿಗಳ ಜಗಳವನ್ನ ನೋಡಿಕೊಂಡು ಯಾಕೆ ಮೌನ ವಹಿಸಿದ್ದಾರೆ ಅಂತ ನಾನು ಅಂದುಕೊಳ್ತಾ ಇದ್ದೆ. ಅವರು ಕೊನೆಗೂ ಮೌನ ಮುರಿದು ಇಬ್ಬರಿಗೂ ಬುದ್ಧಿವಾದ ಹೇಳುವ ಕೆಲಸವನ್ನ ಮಾಡಿದ್ದಾರೆ. ಈ ದರಿದ್ರ ರಾಜಕಾರಣ ಅನ್ನೋದಕ್ಕೆ ಅನ್ವರ್ಥವಾಗಿ ಬದುಕ್ತಾ ಇದ್ದಾರೆ ಈ ಇಬ್ರು. ಎಂತ ಶಕ್ತಿ ಇತ್ತು ಇವರಿಗೆ, ಎಂತ ಸಂಯಮದಿಂದ ಬದುಕಬಹುದಿತ್ತು. ಇಡೀ ರಾಜಕಾರಣಕ್ಕೆ, ಹೊಲಸು ರಾಜಕಾರಣಕ್ಕೆ, ಭ್ರಷ್ಟ ರಾಜಕಾರಣಕ್ಕೆ, ತಲೆಮಾರಿನ ರಾಜಕಾರಣಕ್ಕೆ, ಕುಟುಂಬ ರಾಜಕಾರಣಕ್ಕೆ ಜನರನ್ನ ಸುಲಿದು ಮುಕ್ಕಿ ನೀರು ಕುಡಿತಾ ಇರುವಂತ ಈ ದರಿದ್ರ ರಾಜಕಾರಣಿಗಳ ಕುಲಕ್ಕೆನೆ ಕೊಡಲಿ ಏಟ್ ಹಾಕುವ ರೀತಿಯಲ್ಲಿ ಹೊಸ ತಲೆಮಾರಿನ 2 ಭುಜಗಳು ಕರ್ನಾಟಕಕ್ಕೆ ಅದ್ಭುತವಾಗಿ ಬೆಳೆದು ನಿಲ್ಬಹುದಿತ್ತು. ಯಾಕೆಂದ್ರೆ ಪ್ರದೀಪ್ ಈಶ್ವರನ ತಾಕತ್ತು ಸುಖದ ಬಹಳ ಅದ್ಭುತ. ಅದು ಅಷ್ಟೇನು ಕಳಪೆ ಅಲ್ಲ. ಕೇವಲ 6-7 ತಿಂಗಳೂ ಅವಕಾಶ ಸಿಗ್ಲಿಲ್ಲ ಅವರಿಗೆ. ಆದರೆ ಚಿಕ್ಕಬಳ್ಳಾಪುರದ ಕ್ಷೇತ್ರದಲ್ಲಿ ಇಡೀ ಕಾಂಗ್ರೆಸ್ಸು ಕರ್ನಾಟಕದ ರಾಜಕೀಯ ವಿಶ್ಲೇಷಕರೇ ನಿಬ್ಬೆರಗಾಗುವ ರೀತಿಯಲ್ಲಿ ಅವರು ಗೆದ್ದು ಬಂದರು. ಅದು ಅವರ ತಾಕತ್ತು, ಅದು ಅವರ ಜನಸಮ್ಮೋಹನಗೊಳಿಸುವಂತ ಆ ಒಂದು ವಿದ್ವತ್ತದು. ಆದರೆ ಇವರಿಬ್ಬರು ಇವತ್ತು ಒಬ್ಬರು ಪತ್ರಕರ್ತರಾಗಿ ಬಹಳ ಅದ್ಭುತವಾದಂತ ಒಂದು ತನ್ನ ಬರವಣಿಗೆ ಮೂಲಕ, ಬದುಕಿನ ಮೂಲಕ ಶ್ರೇಷ್ಠತೆಯ ಪರಂಪರೆಯನ್ನ ಸೃಷ್ಟಿಸಿದವರು. ಪ್ರದೀಪ್ ಈಶ್ವರು ಒಂದು ಅನಾಥ ಶಿಶು, ಎಲ್ಲೋ ಒಂದು ಬೀದಿಯಲ್ಲೋ ಕಸದ ಬುಟ್ಟಿಯಲ್ಲೋ ಸಿಕ್ಕಿದಂತ ಒಂದು ಶಿಶು ಇವತ್ತು ಪರಿಶ್ರಮ ನೀಟ್ ಅಕಾಡೆಮಿ ಅಂತ ಅಕಾಡೆಮಿಯನ್ನ ಕಟ್ಟಿ ಸಾವಿರಾರು ಜನರ ಬದುಕಿಗೆ ಬೆಳಕನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡಿದಂತ ವ್ಯಕ್ತಿತ್ವ. ಅದರ ಜೊತೆಗೆ ದಿಢೀರನ ರಾಜಕೀಯ ಪ್ರವೇಶ, ಅಲ್ಲಿಯೂ ಕೂಡ ತನ್ನ ಶ್ರಮ, ಬುದ್ಧಿವಂತಿಕೆ, ಪರಿಶ್ರಮ, ಅಲ್ಲಿಯೂ ಯಾರು ನಿರೀಕ್ಷಿಸೇ ಇಲ್ಲದಂತ ಒಂದು ಗೆಲುವನ್ನ ಪಡೆದುಕೊಂಡದ್ದು ಪ್ರದೀಪ್ ಈಶ್ವರ್ ಅವರ ಚಾಕಚಕ್ಯತೆ ಜೊತೆಗೆ ಆತ್ಮವಿಶ್ವಾಸದ ಪ್ರತೀಕ. ಯುವ ತಲೆಮಾರಿಗೆ ಮಾದರಿಯಾಗಿರ್ಬೇಕಾದಂಥವ್ರು ಇವರಿಬ್ರು. ಮಾಡಬೇಕಾದ ಕೆಲಸ ಎಷ್ಟಿದೆ, ಆದ್ರೆ ಇವ್ರು ಏನು ಮಾತಾಡ್ತಾರೆ ಆ ಕೆಲವು ತುಣುಕುಗಳನ್ನ ಒಂದು ನೋಡ್ಕೊ ಬನ್ನಿ. ಇಬ್ಬರು ಮಾತಾಡಿದ ತುಣುಕುಗಳನ್ನ ನಿಮಗೆ ತೋರಿಸ್ತೇವೆ. ಇದು ನಮ್ಮ ಸಮಾಜಕ್ಕೆ ಅತ್ಯಂತ ಅಸಹ್ಯವಾದಂತ ಒಂದು ಉದಾಹರಣೆ, ಬಹಳ ಹೇಸಿಗೆಯಾದಂತ ಉದಾಹರಣೆ. ಮತ್ತೆ ಇಂಥ ರಾಜಕಾರಣ ನಮಗೆ ಬೇಕೇ, ಇಂಥ ರಾಜಕಾರಣಿಗಳು ನಮಗೆ ಬೇಕೇ, ಇಂಥ ಯುವ ರಾಜಕಾರಣಿಗಳಿಂದ ಯಾವ ಒಂದು ಮಾದರಿಗಳನ್ನ ನಾವು ನಿರೀಕ್ಷಿಸಬಹುದು? ಇಷ್ಟರ ಮಟ್ಟಿಗೆ ರಾಜಕೀಯ ಹೊಲಸೆದ್ದು ಹೋಗಿದೆಯೇ? ಹಾಗಾದ್ರೆ ನಾಲಿಗೆ ಸರಿ ಇಲ್ಲ, ವ್ಯಕ್ತಿತ್ವ ಸರಿ ಇಲ್ಲ, ಭಾಷೆ ಸರಿ ಇಲ್ಲ. ತಮ್ಮ ಕುಟುಂಬದ ಕಾಸಾತನವನ್ನ ಸಮಾಜದಲ್ಲಿ ಮಧ್ಯೆ ತಂದು ಪಬ್ಲಿಕ್ ಅಲ್ಲಿ ಹರಾಜಾಕೋಬಾರದು. ಮೇಲ್ಮುಖ ಮಾಡಿ ಉಗಿದ್ರೆ ನಮ್ಮ ಮುಖದ ಮೇಲೆ ಬೀಳುತ್ತೆ. ಇವತ್ತಿನ ಸೋಷಿಯಲ್ ಮೀಡಿಯಾದ ಅಬ್ಬರದಲ್ಲಿ ನಾವು ಎಷ್ಟು ಸೂಕ್ಷ್ಮವಾಗಿ ಬದುಕಬೇಕು, ಎಷ್ಟು ಸುಸಂಸ್ಕೃತವಾಗಿರ್ಬೇಕು, ಒಂದು ಮಾತನ್ನ ಶಬ್ದವನ್ನ ಬಳಸುವಾಗ್ಲೂ ಕೂಡ ಎಷ್ಟು ಎಚ್ಚರದಿಂದ ಇರಬೇಕು ಅನ್ನುವಂತ ವರ್ತಮಾನದಲ್ಲಿ ಇವರು ಎಂತ ಅಸಹ್ಯದ ಉದಾಹರಣೆಗಳಾಗಿದ್ದಾರೆ ಅನ್ನೋದಕ್ಕೆ ಅವರ ಮಾತುಗಳೇ ಸಾಕ್ಷಿ ಇದೆ. ಕೇಳ್ಕೊಂಬನ್ನಿ. ಪ್ರತಾಪ್ ಸಿಂಹ ಅವರು ಕೆಲ ದಿನಗಳ ಹಿಂದೆ ನನ್ನನ್ನು ಪ್ರದೀಪ್ ಈಶ್ವರ ನೀನು ಒಬ್ಬ ಅಪ್ಪನ ಹುಟ್ಟಿದ್ರೆ ಅಂತ ಕೇಳಿದ್ರು.
ನಾನು ಟೀಚರು ಆನ್ಸರ್ ಹೇಳ್ತಿರ್ತೀನಿ. ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಕೇಳಿದೆ. ಇವತ್ತೇನೋ ಹೇಳಿದ್ದಾರೆ ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ. ನಿನಗೇನು ಬರಗಾಲ ಗುರು, ಕತ್ತಲ್ಲಿ ನನ್ನನ್ನು ಹುಡುಕ್ತಾ ಇದೀಯಾ? ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ಗುರು ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯಾ? ಛೇ, ನಾಚಿಕೆ ಆಗಲ್ವ ಪ್ರತಾಪ ನಿನಗೆ? ನಾನು ಹಂಗಲ್ಲ ಗುರು, ಕತ್ಲಲ್ಲಿ ನನ್ನನ್ನು ಯಾಕೆ ನೀನು ಹುಡುಕಕ್ಕೆ ಬರ್ತೀಯಾ ಅಂತ. ಎರಡನೇದು, ಪ್ರತಾಪ್ ಸಿಂಹ ಅವರು ಅವ್ರ ತಂದೆಯವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಿದ್ರೆ ನಾನು ಸುಂದರವಾಗಿ ಹುಟ್ಟಿದ್ನಂತೆ. ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ? ನಾನು ಕಳ್ಸಕ್ಕೆ ರೆಡಿ ಇಲ್ಲ ಗುರು, ನಮ್ಮದು ಸಂಪ್ರದಾಯ ಕುಟುಂಬ. ಮತ್ತು ಇನ್ನೇನೋ ಹೇಳಿದೆ, ಮತ್ತೆ ಅವರು ಸ್ಟೇಟ್ಮೆಂಟು ದಯವಿಟ್ಟು ನೀನು ರಿವೈಂಡ್ ಮಾಡ್ಕೊಂಡು ನೋಡ್ಬೇಕು ಗುರು. ಮುಳ್ಳಂದಿ ಒಂದು ಕಥೆ ಹೇಳ್ತಾರೆ ಪ್ರತಾಪ್ ಸಿಂಹ, ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ. ನಾನು ಅದೇ ಅಲ್ಲ ಗುರು ಹೇಳಿದ್ದು, ಈ ಸ್ಟೋರಿಯಲ್ಲಿ ನೀನು ಮುಳ್ಳಂದಿ ಅಷ್ಟೇ. ಇವಾಗ ಸಿಂಕ್ ಮಾಡ್ಕೊಂಡು ನೋಡು. ಕತ್ಲಲ್ಲಿ ನಾನು ಕಾಣಲ್ಲ ಅಂತೀಯ, ನೀನು ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯ? ನೀನು ಬೆಳಕಲ್ಲಿ ಹುಡುಕಿದ್ರೆ MP ಟಿಕೆಟ್ ಸಿಗೋದು, ನೀನು ಕತ್ಲಲ್ಲಿ ನಮ್ಮನ್ನೂ ಹುಡುಕ್ತಾ ಇದೆಯಾ? ಏನು ಬರಗಾಲ ಗುರು, ಬೇಜಾರಾಗುತ್ತೆ ಗುರು. ಇಷ್ಟು ಬರಗಾಲ ಬಂದಿದೆ ನಿನಗೆ ಅಂತ ಗೊತ್ತಾಗಿಲ್ಲ. ಮೋಸ್ಟ್ಲಿ ಬೆಳಕಲ್ಲಿರೋವೆಲ್ಲ ಖಾಲಿ ಆದ ನಂತರ ಕತ್ಲಲ್ಲಿ ನಮ್ಮನ್ನು ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಹಂಗಲ್ಲ ಗುರು, ನಾನು ಹಂಗಲ್ಲ. ಆ ಕಥೆಯಲ್ಲಿ ಲಾಸ್ಟ್ ಸ್ಟೋರಿಯಲ್ಲಿ ಪ್ರತಾಪ್ ಸಿಂಹ, ಆ ಕಥೆಯಲ್ಲಿ ಮುಳ್ಳಂದಿ ನೀನು. ಇವಾಗ ಸ್ಟೋರಿ ಸಿಂಕ್ ಮಾಡ್ಕೋ ಗುರು. ಏನಪ್ಪ ಅಂದಿದ್ದು, ನಿಮ್ಮ ತಂಟೆಗೆ ಬಂದರೆ ಅದೇನು, ನೀನೇನು ತ್ರಿಪುರ ಸುಂದರ ನೀನು. ಮಾತಾಡ್ತಾ ಮಾತಾಡ್ತಾ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಪ್ರತಾಪ್ ಒಂದು ಮಾತಿದ್ದ. IT-BTಯಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಬಂದ ನಂತರ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಮಗನೇ ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದು ನೋಡು. ಪ್ರಿಯಾಂಕ್ ಖರ್ಗೆ ಸಾಹೇಬ್ರು RDPRಗೆ ಬಂದ ಮೇಲೆ ಎಷ್ಟು ಚೇಂಜಸ್ ತಂದಿದ್ದಾರೆ ಅಂತ ಬಂದು ನೋಡು, ಮೈಸೂರಿಂದ ಆಚೆ ಬಂದು. ಓ ನೀನು ಸಾರಿ ಪಾಪ, ಅವನು ಬೆಳಕಲ್ಲಿ ಕತ್ಲಲ್ಲಿ ಹುಡ್ಕಕ್ಕೆ ಬ್ಯುಸಿ ಇದ್ದಾರೆ. ನೀನೇನಂದೆ, ಒಬ್ಬಪ್ಪನಿಗೆ ಹುಟ್ಟಿದ್ಯಾ ಅಂದೆ, ನನ್ನ ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಇವಾಗೇನೋ ನನ್ನ ತಾಯಿಯ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ. ನೀನು ಮಾತಾಡಿದ್ರು ಪರವಾಗಿಲ್ಲ, ನಮ್ಮ ತಂದೆನಂತೂ ನಿಮ್ಮ ಊರಿಗೆ ಕಳ್ಸಲ್ಲ, ಇದಂತೂ ಸತ್ಯ. ಏನು ಪ್ರತಾಪ್ ಸಿಂಹ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ. ಬೆಳಗ್ಗೆ ಆ ಕೂದಲೆಲ್ಲ ಬಾಸಿದೆ ಪ್ರೆಸ್ ಮೀಟಿಗೆ ಬರ್ತೀಯಲ್ಲ, ಆವಾಗ ನೀನು ನೋಡ್ಕೋ, ಮುಳ್ಳಂದಿ ನೀನಾ ನಾನಾ? ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗೆ ನಿನ್ನಂಥ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದ್ದೀವಿ ಅಂತ ಅವ್ರಿಗೆ ಅರಿವಾಗಿದೆ. ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನಿನ್ನ ಬಡದೋಡಿಸ್ತಾರೆ ಬಿಡು. ಆದರೆ ನೀನು ಮೊನ್ನೆ ನನಗೆ ಹೇಳಿಕೆ, ನನ್ನ ಬಗ್ಗೆ, ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ. ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸ್ದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ಕೆ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮಪ್ಪ ಮಾತ್ರ ಹುಟ್ಟಿರೋದು. ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ಪ್ರಿಯಾಂಕಾ ಖರ್ಗೆ ಅವರೇ, ಅಷ್ಟು ಮಾತ್ರ ಅಲ್ಲ, ಅಂಬೇಡ್ಕರ್ ಅವರು 1956ರಲ್ಲಿ ತೀರ್ಕೊಂಡಾಗ ಅಂಬೇಡ್ಕರ್ ಅವರು ಗಾಂಧಿಗಿಂತ ಸಮನಾಗಿರಲಿಲ್ವಾ? ಗಾಂಧಿ ಅಷ್ಟೇ ಸಮರ್ಥರಿರಲಿಲ್ವಾ? ಅವ್ರ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟವನ್ನು ಮಾಡಿದಂಥವ್ರು ಅವರು, ನಮ್ಮೆಲ್ಲರಿಗೂ ಸಂವಿಧಾನ ಕೊಟ್ಟಂಥವ್ರು. ಅವರ ಅಂತ್ಯ ಸಂಸ್ಕಾರವನ್ನು ಡೆಲ್ಲಿನಲ್ಲಿ ಮಾಡ್ದಂಗೆ ತಡೆದು ಬಿಟ್ಟು ಮುಂಬೈಗೆ ಹೆಣವನ್ನು ಸಾಗಿಸಿದವ್ರು ಯಾರು? ನೆಹರು. ಅವ್ರ ಮಗಳು ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರಿಗೆ ಪದ್ಮವಿಭೂಷಣವನ್ನು ಕೊಡ್ತಾರೆ. ಪ್ರಿಯಾಂಕಾ ಖರ್ಗೆ, ನೀವು ನೆಹರು ಮರಿಮಗಳ ಹೆಸರಿಟ್ಕೊಂಡಿದ್ದೀರಿ, ಇಂದಿರಾ ಗಾಂಧಿಯವರ ಮೊಮ್ಮಗಳ ಹೆಸರಿಟ್ಕೊಂಡಿದ್ದೀರಿ. ನಿಮಗೆ ಹೆಜ್ಜೆ ಹೆಜ್ಜೆಗೂ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿದಂತಹ, ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿಗೆ ಬರೋದನ್ನು ತಡೆಯೋದಕ್ಕೋಸ್ಕರವಾಗಿ ಅವರ ಪರ್ಸನಲ್ ಸೆಕ್ರೆಟರಿ ಹಾಕ್ಕೊಂಡು ನಾರಾಯಣ ಕಜ್ರೋಲ್ಕರು, ಬಾಬುರಾವ್ ಬೋರ್ಕರ್ನ ಹಾಕಿ ಸೋಲಿಸಿದಂತಹ, ಅವರ ಶವ ಸಂಸ್ಕಾರವನ್ನು ಡೆಲ್ಲಿಲಿ ಮಾಡಿದಲ್ಲಿ ಮುಂಬೈ ಕಳಿಸಿದಂತಹ ನೆಹರು ಅವರ ಮರಿಮಗಳ ಹೆಸರಿಟ್ಕೊಂಡಿರುವಂಥ ನಿಮಗೆ ಭೀಮ್ ಸೇನೆಯನ್ನು ಮಾಡಲಿಕ್ಕೆ, ಆರ್ಮಿನ ಮಾಡಲಿಕ್ಕೆ ನಿಮಗೆ ಅರ್ಹತೆ ಇದೆಯಾ ಹೇಳಿ?
ಇಂದಿರಾ ಗಾಂಧಿಯವರ ಮೊಮ್ಮಗಳ ಹೆಸರಿಟ್ಕೊಂಡಿರುವ ನಿಮಗೆ ಅರ್ಹತೆ ಇದೆ ಹೇಳಿ. ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಅರ್ಹತೆ ಇದೆಯಲ್ಲ, ಇದೆಯಾ? ಅದನ್ನು ಹೇಳಿ ದಯವಿಟ್ಟು, ಆ ನಂತರ ಮಾತಾಡೋಣ. ನಾನು ಆ ಹೇಳಿಕೆಯನ್ನು ನೋಡಿದೆ. ಪ್ರಿಯಾಂಕಾ ಖರ್ಗೆ ಅವರೇ, ಭೀಮ್ ಆರ್ಮಿಯನ್ನು ನೀವು ಮಾಡಿ, ಆದರೆ ಮಾಡುವ ಮೊದಲು ಆ ಮಾಡುವ ಅರ್ಹತೆ ನಿಮಗಾಗಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಇದೆಯಾ ಅಂತ ಹೇಳಿ ದಯವಿಟ್ಟು ಆತ್ಮಾವಲೋಕನ. ಕೇಳಿದ್ರಲ್ಲ, ಒಬ್ಬ ಪತ್ರಕರ್ತನಾಗಿ, ಒಬ್ಬ ಸಂಸದನಾಗಿ, ಜನಾನುರಾಗಿಯಾಗಿ ತಾನು ಸಂಸದನಾದ ಮೇಲೆ ಮೈಸೂರು ಬೆಂಗಳೂರು ರೋಡಿಂದ ಹಿಡಿದು ಮಡಿಕೇರಿಯ ಕ್ಷೇತ್ರಕ್ಕೆ ಅವರು ಯಾವುದೇ ರೀತಿಯಲ್ಲೂ ಅವ್ರ ಬಗ್ಗೆ ಆಪಾದಿಸುವವರು 1000 ಜನ ಇರಬಹುದು. ಆದರೆ ಪ್ರತಾಪ್ ಸಿಂಹ ತನ್ನದೇ ಆದಂತ ಕೊಡುಗೆಯನ್ನ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಹಣವಿಲ್ಲದ ರಾಜಕೀಯವನ್ನ ಇವತ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸುಭಗ ರಾಜಕಾರಣವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬರಿಗಾಲಲ್ಲಿ ನಡ್ಕೊಂಡು ಹೋಗಿ ಯಾರೋ ಒಬ್ಬಿಬ್ಬರಿಗೆ ಅದು ಸಾಧ್ಯ ಆಗ್ಬೋದು ಬಿಟ್ರೆ, ಇಲ್ಲಂತೂ ಈಗಿನ ರಾಜಕಾರಣದಲ್ಲಿ ನೀವು ದುಡ್ಡು ಮತ್ತು ಅದರ ಹಿನ್ನೆಲೆ ಇದ್ದಂತ ಒಂದು ಕ್ಷೇತ್ರವನ್ನ, ವೈಯಕ್ತಿಕವಾದಂತ ನೆಲೆಯನ್ನ ಭದ್ರಗೊಳಿಸಿಕೊಳ್ಳದೆ ಇದ್ರೆ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಅಕ್ಸೆಪ್ಟೇಬಲ್. ಆದರೆ ಪ್ರತಾಪ್ ಸಿಂಹ ಈ ಎಲ್ಲ ಮಿತಿಗಳಲ್ಲೂ ತನ್ನದೇ ಆದಂತ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಮಾತಿಲ್ಲ. ಆದರೆ ಒಬ್ಬ ಪತ್ರಕರ್ತನಾಗಿ ಭಾಷೆಯನ್ನ ಹೇಗೆ ಬಳಸಬೇಕು ಅನ್ನುವ ಪ್ರಾಥಮಿಕ ಜ್ಞಾನದಿಂದ ಅವರು ಕೆಳಗಿಳಿತಾರೆ ಅಂತ ಆದ್ರೆ, ಮೈಮರಿತಾರೆ ಅಂತ ಆದ್ರೆ, ನಿಮ್ಮ ಸರ್ವನಾಮವು ಮಸಿನುಂಗಿತ್ತಲ್ಲ ಪ್ರತಾಪ್ ಸಿಂಹ ಅವರೇ. ನಿಮ್ಮನ್ನ ನೋಡಿಕೊಂಡು ಎಷ್ಟು ಜನ ಕಲಿಬೇಕು, ಬೆಳೆಬೇಕು, ಮಾದರಿಯಾಗಿ ಸ್ವೀಕರಿಸಬೇಕು. ಆದ್ರೆ ನಿಮ್ಮ ಈ ಹೊಲಸು ನಾಲಿಗೆಯ ಸಂಸ್ಕೃತಿಯನ್ನ ಯಾವ ರೀತಿಯಲ್ಲಿ ಸ್ವೀಕರಿಸೋಣ? ನಮ್ಮಪ್ಪ ಯೌವನದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಏನಾದ್ರೂ ತಿರುಗಾಡದಿದ್ರೆ ನೀವು ಸುಂದರವಾಗಿ ಹುಟ್ಟುತ್ತಿದ್ದೀರಿ. ಏನಿದ್ರ ಅರ್ಥ? ನಿಮ್ಮಿಂದ ಇದನ್ನ ನಿರೀಕ್ಷೆ ಮಾಡಬೇಕಾ ನಿಮ್ಮ ಕ್ಷೇತ್ರದ ಜನ ಅಥವಾ ಕರ್ನಾಟಕದ ಜನ? ನಿಮ್ಮ ತಂದೆಯವರ ನಡತೆಯನ್ನ ನೀವೇ, ಅವರ ಚಾರಿತ್ರ್ಯವನ್ನ ನೀವೇ ಹನನ ಮಾಡ್ಲಿಕ್ಕೆ ಕೊಟ್ಟಿದ್ರಲ್ಲ. ಅಷ್ಟಕ್ಕೂ ನೀವು ಅವರನ್ನ ಮುಳ್ಳಂದಿ ಅಂತ ಕರೆಯುವ ಯಾವ ಅಗತ್ಯ ಇತ್ತು? ಅವರ ಮುಖ, ಅವರ ಸೌಂದರ್ಯ, ಅದನ್ನ ವಿಶ್ಲೇಷಣೆ ಮಾಡುವ ಮೂಲಕ ಏನನ್ನ ಹೇಳಿಕೊಟ್ಟಿದ್ದೀರಿ? ಒಂದು. ಎರಡನೇದಿನ್ನು, ಪರಿಶ್ರಮದಂತ ನೀಟ್ ಅಕಾಡೆಮಿಯನ್ನ ಕಟ್ಟಿದಂತ ಮನುಷ್ಯ, ಶೂನ್ಯದಿಂದ ಆಕಾಶದ ಎತ್ತರಕ್ಕೆ ತನ್ನನ್ನ ತಾನು ಕಟ್ಟಿಕೊಂಡಂತ ಶ್ರಮಜೀವಿ, ಈ ಸಮಾಜಕ್ಕೆ ಮಾದರಿಯಾಗಬೇಕಾದಂಥವರು, ಮಾದರಿ ಆದವರು ಪ್ರದೀಪ್ ಈಶ್ವರ್. ಆದರೆ ನಿಮಗೆ ದೈವಾನುಗ್ರಹವೋ, ಅಲ್ಲಿ ಡಾಕ್ಟರ್ ಸುಧಾಕರ್ ಅವರ ಯಾವುದೋ ಒಂದು ಎಡಬಿಡಿಂಗಿತನವೋ ನಿಮಗೆ ಒಂದು ಅತ್ಯಂತ ಅದ್ಭುತವಾದಂತ ಗೆಲುವು ಕೊಟ್ಟಿತು ಈ ಕಾಲದಲ್ಲಿ. ಆ ಗೆಲುವನ್ನ ನೀವು ಹೇಗೆ ಅನುಭವಿಸ್ಬೇಕಿತ್ತು? ಪ್ರತಾಪ್ ಸಿಂಹ ಮಾತಾಡ್ತಾರೆ ಅಂತೇಳಿ ನೀವು ಮಾತಾಡ್ಲಿಕ್ಕೆ ಕೊಟ್ರೆ, ನೀವು ಪರಿಶ್ರಮ ನೀಟ್ ಅಕಾಡೆಮಿಯನ್ನು ಕಟ್ಟಿದ ಯಾವ ಕರ್ಮಕ್ಕೆ? ಮಕ್ಕಳಿಗೆ ಏನು ಮಾದರಿಯನ್ನ ಕೊಡ್ತೀರಿ? ಏನು ಮಾರ್ಗದರ್ಶನ ಮಾಡ್ತೀರಿ? ನಾನು ಪ್ರದೀಪ್ ಈಶ್ವರ್ ಅಂತ ಹೇಗೆ ಸಮಾಜದಲ್ಲಿ ಹೆಸರು ಹೇಳ್ಕೊಂಡು ಬದುಕ್ತೀರಿ? ಚಿಕ್ಕಬಳ್ಳಾಪುರದ ಕ್ಷೇತ್ರಕ್ಕೆ ಏನ್ ಕೊಟ್ಟಿದ್ದೀರಿ? ಕೊಡುವ ಪ್ರಯತ್ನವನ್ನು ಏನ್ ಮಾಡ್ತಾ ಇದ್ದೀರಿ? ರಾಜಕೀಯವಾಗಿ ಮಾಡಬೇಕಾದದ್ದು 1000 ಕೆಲಸ ಇದೆ. ಹಿಂದೂ ಧರ್ಮವನ್ನ, RSS ಅನ್ನ, ಸನಾತನ ಧರ್ಮವನ್ನ ಬೈಕೊಂಡು ತೆಗೆದುಕೊಂಡು ಎಷ್ಟು ದಿನ ಬದುಕ್ತೀರಿ? ನಿಮ್ಮದೇ ಹಿರಿಯ ರಾಜಕಾರಣಿ ರಮೇಶ್ ಕುಮಾರ್ ಅನ್ನಂತವರನ್ನ ನೋಡಿ ಕಲೀರ್ರಿ. ಒಳಗಿದ್ದು ಹೊರಗಿರ್ತಾರೆ ಅವರು, ಹೊರಗಿದ್ದು ಒಳಗಿರ್ತಾರೆ. ಒಳ ವಿಮರ್ಶಕನಾಗಿ ಕಾಂಗ್ರೆಸ್ಸು ಇತಿಹಾಸದಲ್ಲಿ ಮಾಡಿದ ತಪ್ಪುಗಳನ್ನು ಕೂಡ ವಿಧಾನಸಭೆಯಲ್ಲೇ, ಅಂಬೇಡ್ಕರ್ ವಿಷಯದಲ್ಲಿರ್ಬೋದು, ಇನ್ನೊಂದಿರ್ಬೋದು, ಖಂಡಿತವಾಗಿ ಹೇಳಿದಂತ ಮನುಷ್ಯ. ಅಂತ ಮಾದರಿಗಳು ನಿಮ್ಮನ್ನು ನೋಡಿ ಕಲಿಬಾರ್ದ? ನೀವು ಚೀಪಾದ ರಾಜಕಾರಣವನ್ನ ಮಾಡಿ ಎಷ್ಟು ದಿನ ಬದುಕ್ತೀರಿ? ಪ್ರತಾಪ್ ಸಿಂಹ ಹೇಳ್ಬಿಟ್ಟ ಅಂತ ನೀವು ಹೇಳ್ಬಿಡುದೇನು? ಪ್ರತಾಪ್ ಸಿಂಹ ಒಬ್ಬ ಸುಸಂಸ್ಕೃತ ಪತ್ರಕರ್ತನ ಹಿನ್ನೆಲೆಯಿಂದ ಬಂದಂಥವರು ಕೂಡ ಈ ರೀತಿ ಬಳಸ್ತಾರೆ ಅಂತ ಆದ್ರೆ, ನೀವು ಮೌನದ ಮೂಲಕ ಗೌರವದ ಒಂದು ದಾರಿಯನ್ನ, ಮಾನವಂತರ ದಾರಿಯನ್ನ ಹಿಡಿಬಹುದಿತ್ತಲ್ಲ. ಪ್ರತಾಪ್ ಸಿಂಹ ನೀವು ಮೌನವಾಗಿರ್ಬೋದಿತ್ತಲ್ಲ. ನಾಯಿ ಬೊಗಳಿದರೆ ದೇವಲೋಕ ಹಾಳಾಗೋದಿಲ್ಲ ಅಂತ ನಮ್ಮಲ್ಲೊಂದು ಗಾದೆ ಇದೆ.
100 ಮಾತಿಗಿಂತ ಮೌನ, ಒಂದು ಮೌನ ಒಂದು ಬ್ರಹ್ಮಾಸ್ತ್ರವನ್ನ ಸೃಷ್ಟಿಸಬಹುದು ಅಂತ ಹಿರಿಯರು ಹೇಳಿದ್ದಾರೆ. ಮೌನಕ್ಕೆ ಎಂತ ಬೆಲೆ ಇದೆ ಅನ್ನುವುದ ಸಣ್ಣ ಒಂದು ಅರ್ಥವು ಒಬ್ಬ ಪತ್ರಕರ್ತನಾಗಿ ಗೊತ್ತಾಗ್ಲಿಲ್ಲ, ಇವರೊಬ್ಬರು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದಂತ ವ್ಯಕ್ತಿಗೆ ಗೊತ್ತಾಗಿಲ್ಲ ಅಂತ ಆದ್ರೆ ನೀವು ಯುವ ತಲೆಮಾರಿಗೆ ಏನನ್ನ ಕೊಡ್ತೀರಿ? ರಾಜಕೀಯಕ್ಕೆ ಬಂದು ಕೊನೆಗೂ ನೀವು ಏನನ್ನ, ಹಳೆ ತಲೆಮಾರಿನವರು ಬಿಟ್ಟೋದಂತ ಹೊಲಸನ್ನೇ ಮೈಗೆ ಎರಚಿಕೊಂಡು ಅದೇ ಹೊಲಸಿನ ಗುಂಡಿಯಲ್ಲಿ ಬಿದ್ದು ದುಡ್ಡು ಮಾಡಬಹುದ್ರಿ, ಹೆಸರು ಮಾಡಬಹುದು. ಈ ತರ ಜಗಳ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಗ್ಬಿಡ್ಬೋದು, ವೈರಸ್ ಆಗಿ ಸತ್ತೋಗ್ತೀರಿ. ನಿಮ್ಮನ್ನ ವೈರಸ್ಗಳ ರೀತಿಯಲ್ಲಿ ನೋಡ್ತಾರೆ ಜನ, ಈಗಾಗಲೇ ನೋಡ್ತಾ ಇದ್ದಾರೆ. ಸಭ್ಯತೆಯ ಎಲ್ಲ ಗಡಿಗಳನ್ನು ಮೀರಿದಿರಿ. ಹೆಂಡತಿ ಅಂತಿಲ್ಲ, ಮಕ್ಕಳು ಅಂತಿಲ್ಲ, ತಂದೆ ಅಂತಿಲ್ಲ, ಒಂದು ಕುಟುಂಬದ ಕಲ್ಚರ್ ಅಂತಿಲ್ಲ, ನಿಮಗೇ ಕಲ್ಚರ್ ಇಲ್ಲ, ಸಂಸ್ಕೃತಿ ಅಥವಾ ಸುಸಂಸ್ಕೃತ ವಾತಾವರಣ ಅನ್ನೋದನ್ನ ನೀವು ನೋಡೇ ಇಲ್ಲ ಅಂತ ಅನಿಸ್ತದೆ ನನಗೆ. ರಾಜಕೀಯ ಅನ್ನೋದು ಇಷ್ಟು ಮದವನ್ನ ಏರಿಸಬಾರ್ದು. ರಾಜಕೀಯ ಅನ್ನೋದು ಇಷ್ಟು ದುಷ್ಟತನವನ್ನ ನಿಮಗೆ ಮೈಗೂಡಿಸ್ಕೊಳ್ಳುವಾಗೆ ಇಷ್ಟು ಕಡಿಮೆ ಅವಧಿಯಲ್ಲಿ ಅದು ಆಗಬಾರ್ದಿತ್ತು. ಪ್ರದೀಪ್ ಈಶ್ವರ್ ಮತ್ತು ಪ್ರತಾಪ್ ಸಿಂಹ, ನಿಮ್ಮ ರಾಜಕೀಯದ ಜೀವನ ಸುದೀರ್ಘವಾಗಿದೆ. ಇಂಥ ದಾರಿಗಳಲ್ಲಿ ಹೋಗ್ತಾ ಇದ್ದೀರಾ, ಇಂಥ ಮಾದರಿಗಳನ್ನ ಬಿಟ್ಟು ಹೊರಡ್ತಾ ಇದ್ದೀರಾ. ಜನ ಕ್ಯಾಕರ್ ಸುಗಿತಾರ್ರಿ ನಿಮ್ಗೆ, ಚಪ್ಪಲಿಯಲ್ಲಿ ಹೊಡೆತಾರೆ ನಿಮ್ಗೆ ಸಿಕ್ಕಲ್ಲಿ ನೋಡಿ. ಇದೇ ರೀತಿ ಮಾತಾಡ್ಕೊಂಡು ಹೊರಟ್ರೆ ಇವತ್ತು ರಾಜಕಾರಣ ಕೆಟ್ಟೋಗಿದೆ, ಭ್ರಷ್ಟಗೊಂಡಿದೆ, ಹೊಲಸಾಗಿದೆ, ಎಲ್ಲವನ್ನು ಮಾತಾಡ್ತಾ ಇದ್ದೇವೆ. ಆದ್ರೆ ಅದರಲ್ಲೂ ಕೆಸರಿನ ಕಮಲ ಇಲ್ವೇ? ಇರಬಾರ್ದೆ? ನೀವಿಬ್ರು ಕರ್ನಾಟಕದ ರಾಜಕಾರಣಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡ್ಬೋದಿತ್ತಲ್ಲ. ರಾಜಕಾರಣದಲ್ಲಿ ಮಾತು, ಚರ್ಚೆ, ಸಂವಾದ ಅಂದ್ರೆ ಹೀಗಿರ್ಬೇಕು ಅಂತ ಒಂದು ಮಾದರಿಯನ್ನ ತೋರಿಸ್ಬೋದಿತ್ತಲ್ಲ. ಎಷ್ಟು ಮಾತಾಡ್ಕೊಳ್ತಾರೆ ಮೋದಿ ಮತ್ತು ಸಿದ್ದರಾಮಯ್ಯ, ಅಥವಾ ಕಾಂಗ್ರೆಸ್ ಮತ್ತು ಕೇಂದ್ರ, ರಾಜ್ಯ ಮತ್ತು ಕೇಂದ್ರ. ಆದ್ರೆ ಮೊನ್ನೆ ಅಧಿಕೃತ ಪ್ರವಾಸಕ್ಕೆ ಬಂದ್ರಲ್ಲ ಮೋದಿ ಅವರು, ಎಷ್ಟು ಚಂದ ಸಿದ್ದರಾಮಯ್ಯನವರೊಟ್ಟಿಗೆ, ಡಿ ಕೆ ಶಿವಕುಮಾರ್ ಒಟ್ಟಿಗೆ ಎಷ್ಟು ಚಂದ ಕ್ಷಣಗಳನ್ನು ಕಳೆದ್ರು. ಅದ ತಾನೇ ರಾಜಕಾರಣದ ವರಸೆ ಅಂದ್ರೆ, ವ್ಯಕ್ತಿತ್ವ ಅಂದ್ರೆ ಅದು ತಾನೇ. ಮೋದಿ ಅವರಿಗೆ ಏನೇನೆಲ್ಲ ಹೇಳಿದ್ರು, ಮೌತ್ ಕಾ ಸೌದಾಗರ್, ವಿಷಸರ್ಪ, ಈ ದೇಶಕ್ಕೆ ಒದಗಿದ ದರಿದ್ರ, ಏನೇನು ಹೇಳಿದ್ರು, ಏನ್ ಮಾತಾಡಿದ್ರು ಅವರು? ಮಾತಾಡಿಲ್ಲ. ಅವರ ತಾಯಿಯನ್ನ ಎಳೆದ ತಂದ್ರು AI ಮೂಲಕ. ಬಿಹಾರದ ಎಲೆಕ್ಷನ್ ಸಂದರ್ಭದಲ್ಲಿ ಅವರ ತಾಯಿಯನ್ನ ಎಳೆದ ತಂದ್ರು, ಕಣ್ಣೀರು ಹಾಕಿದ್ರು, ಬೇರೆ ಏನನ್ನೂ ಮಾತಾಡಿಲ್ಲ. ಆ ಕಣ್ಣೀರಿನಿಂದ ಬಿಹಾರದ ಎಲೆಕ್ಷನ್ ಅನ್ನ ಅವತ್ತೇ ಇಂಡಿ ಕೂಟ ಸೋತಿತು, ಸುಟ್ಟುಕೊಂಡಿತು. ಪ್ರತಿಕ್ರಿಯೆಯಿಂದ ಹಾಗಿರ್ಬೇಕ್ರಿ. ಒಬ್ಬ ಕಲಾಸಿ ಪಾಳ್ಯದ ಕಚಡಗಳ ಹಾಗೆ ಮಾತಾಡ್ತಾನೆ ಅಂತೇಳಿ ನೀವು ಮಾತಾಡ್ಬಿಟ್ರೆ, ಪರಸ್ಪರ ಇಬ್ರು ಹೊಲಸನ್ನು ಎರಚ್ಕೊಂಡ್ರೆ, ನಿಮ್ಮ ಕುಟುಂಬಿಕರಿಗೆ ಬಹುಶಃ ನಿಮ್ಮ ಮುಖ ನೋಡ್ಲಿಕ್ಕೆ ಅಸಹ್ಯ ಆಗುವಷ್ಟು ಹೇಸಿಗೆಯನ್ನು ಮಾಡ್ಕೊಂಡಿದ್ದೀರಿ. ಪತ್ರಕರ್ತ ಪ್ರತಾಪ್ ಸಿಂಹ ಆ ಮೂಲದಿಂದ ಬಂದವರು ಅಂತ ಹೇಳಲಿಕ್ಕೆ ನನ್ನಂಥವರಿಗೂ ನಾಚಿಕೆ ಆಗ್ತದೆ. ಬಹುಶಃ ನಾಚಿ ನೀರಾಗಿ ಅದು ಅಂದ್ರೆ ಅಸಹ್ಯದ ಪರಮಾವಧಿಯನ್ನ ಮುಖ ಮುಚ್ಚಿಕೊಳ್ಳುವಷ್ಟು ಆದದ್ರಿಂದಲೇ ವಿಶ್ವೇಶ್ವರ ಭಟ್ರು ಕೂಡ ತಮ್ಮ ಇಬ್ರು ಘಟಾನುಘಟಿ ಶಿಷ್ಯರ ಬಗ್ಗೆ ಬಹುಶಃ ಮನವಿ ಮಾಡ್ಕೊಂಡಿದ್ದಾರೆ, ಸಾಕು ನಿಲ್ಲಿಸಿ ಅಂತ. ಇಂಥದ್ದನ್ನ ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ. ಇಂಥ ಶಬ್ದ ಪ್ರಯೋಗವನ್ನ ನಿರೀಕ್ಷೆ ಮಾಡಿರಲಿಲ್ಲ. ಇಂಥ ಅಸಹ್ಯದ ಮಾತನ್ನ ತಮ್ಮ ಹೆತ್ತವರ ಬಗ್ಗೆನೆ ನಾವು ನಿರೀಕ್ಷೆ ಮಾಡಲಿಲ್ಲ. ತಂದೆಯನ್ನ, ತಾಯಿಯನ್ನ, ಹೆಂಡತಿಯನ್ನ, ಮಕ್ಕಳನ್ನ, ಸಂಸಾರವನ್ನ ಎಲ್ಲವನ್ನು ತಂದು ಹೊಲಸು ಮಾಡಿಕೊಂಡು ಯಾವ ಮುಖ ಹೊತ್ತುಕೊಂಡು ಸಮಾಜಕ್ಕೆ ಮತ್ತೆ ನಿಲ್ತೀರಿ ಹೇಳಿ? ಒಂದು ಸಾಮಾಜಿಕವಾಗಿ ಮಾತಾಡಬೇಕಾದ್ರೆ ಒಂದು ಸಂಯಮ ಇದೆ, ಸಂಯಮ ಇರಬೇಕು ಅನ್ನೋದನ್ನ ನಿಮ್ಮಂಥವರೇ ಕಳ್ಕೊಂಡ್ರೆ, ನಿಮ್ಮಂಥವರೇ ಮೈ ಮರ್ತರೆ, ನಿಮ್ಮಂಥವರೇ ಇಂಥ ಕೆಟ್ಟ ಹೊಲಸು ಭಾಷೆಯಲ್ಲಿ ನೀವು ಈ ಹೆಣ್ಮಕ್ಳು ಶಂಡಿ ಹಿಡ್ಕೊಂಡು ಸಿನಿಮಾದಲ್ಲಿ ಜಗಳಾಡ್ತಾರಲ್ಲ, ಆ ತರ ನೀವು ಮಾಡ್ಕೊಂಡು ಹೋದ್ರೆ ಇನ್ನು ಯಾರು? ಬೇಲಿಯೇ ಎದ್ದು ಹೊಲಮೆಂದ ಕಥೆ ಇದು. ಅತ್ಯಂತ ನೋವು, ಅತ್ಯಂತ ಬೇಸರ, ಅತ್ಯಂತ ಹಳಹಳಿಕೆಯಿಂದ ಈ ಮಾತನ್ನ ಆಡಬೇಕಾಗಿದೆ. ಯಾಕೆಂತಂದ್ರೆ ಎಲ್ಲರಿಗೂ ಪ್ರತಾಪ್ ಸಿಂಹನ ಹಾಗೆ, ಪ್ರದೀಪ್ ಈಶ್ವರ್ ಹಾಗೆ ಅವಕಾಶಗಳು ಸಿಗುವುದಿಲ್ಲ. ಬದುಕಿನಲ್ಲಿ ಕೆಲವರಂತೂ ಎಷ್ಟೋ ಕಷ್ಟಪಡ್ತಾರೆ, ಆದರೆ ಕೊನೆಗೂ ಕಷ್ಟದಲ್ಲೇ ಸಾಯ್ತಾರೆ. ಆ ಕಷ್ಟಕ್ಕೆ ಒಂದು ಇಷ್ಟಾರ್ಥ ಸಿದ್ಧಿ
ಅನ್ನುವಂಥದ್ದು ಕೆಲವೇ ಕೆಲವರಿಗೆ. ಈಗ ಸಿನಿಮಾದಲ್ಲಿ ಯಶನ್ನು ಉದಾಹರಿಸಬಹುದು, ರಿಷಬ್ ಶೆಟ್ಟಿಯನ್ನು ಉದಾಹರಿಸಬಹುದು, ನಮ್ಮ ರಾಜ್ವೀರ್ ಶೆಟ್ಟಿಯನ್ನು ಉದಾಹರಿಸಬಹುದು. ಎಂತೆಂತ ಹಿನ್ನೆಲೆಯಿಂದ ಬಂದ್ರು, ಇವತ್ತು ಅವರು ಯಾವ ಸಭ್ಯತೆಯನ್ನ ಕಾದ್ಕೊಂಡಿದ್ದಾರೆ ನೋಡಿ. ಎಲ್ಲಾದ್ರೂ ವಾದ ವಿವಾದಕ್ಕೆ ಅಥವಾ ಎಂತದಾದ್ರು ಒಂದು ಪ್ರಶ್ನೆ ಉತ್ತರಕ್ಕೆ ಅಥವಾ ಮಾತಿಗೆ ಆಹಾರ ಆಗ್ತಾರ ಅವರು? ಸಿನಿಮಾದವರಿಗಿದ್ದಂತ ಸಂಯಮ ಮತ್ತು ಒಂದು ಸಾಮಾಜಿಕವಾದಂತ ವ್ಯವಸ್ಥೆಯ ಮಧ್ಯೆ ವ್ಯವಹರಿಸಬೇಕಾದಂತ ವ್ಯವಧಾನದ ಪ್ರಜ್ಞೆ ನಿಮಗಿಲ್ಲದೆ ಹೋಯ್ತಲ್ಲ ಜನಪ್ರತಿನಿಧಿಗಳಾಗಿ. ನಾಲಾಯಿಕಗಳು ಅಂತ ಬೈತಾ ಇದ್ದಾರೆ ನಿಮಗೆ. ಇನ್ನಾದ್ರೂ ನಿಲ್ಲಿಸಿ ನಿಮ್ಮ ಈ ದರಿದ್ರ ಬುದ್ಧಿಯನ್ನ. ಕ್ಯಾರೆಕ್ಟರ್ಲೆಸ್ ಅಂತ ಕರೀತಾರೆ, ನೆನಪಿಡಿ. ಅಸಹ್ಯ ಆಗತ್ತೆ ಈ ತರದ ಮಾತಾಡ್ಲಿಕ್ಕೆ, ಬೇಸರ ಆಗತ್ತೆ, ನೋವಾಗತ್ತೆ. ತಲೆಮಾರುಗಳೇ ಹಾಗಾದ್ರೆ ಹಾಳಾಗೋಗ್ತಾ ಇದೆಯೇ? ರಾಜಕಾರಣಕ್ಕೆ ಬಂದ ತಕ್ಷಣ ಎಲ್ಲರೂ ನಡತೆಗೆಟ್ಟವ್ರು ಆಗ್ಬಿಡ್ತಾ ಇದ್ದಾರೆ. ಹಾಗಾದ್ರೆ ಲಜ್ಜೆಗೇಡಿಗಳಲ್ವಾ ನೀವು? ಮಾನಗೇಡಿಗಳಲ್ವಾ? ನಿಮಗೆ ನೀವೇ ಹೀಗಾದರೆ, ದರೆಯೇ ಹೊತ್ತಿ ಉರಿದರೆ, ನೆಲ ಹೊತ್ತಿ ಉರಿದರೆ ಏನ್ ಮಾಡ್ಬೇಕು ನಾವು? ಮನೆ ಹೊತ್ತಿ ಉರಿದರೆ ನಿಲ್ಬಹುದು, ದರೆಯೇ ಹೊತ್ತಿ ಉರಿದರೆ ಇನ್ನಾದ್ರೂ ನಿಲ್ಲಿಸಿ. ಕಿಂಚಿತ್ತು ಮಾನ ಮರ್ಯಾದೆ ಇದ್ರೆ ಸಮಾಜಕ್ಕೆ ಕೊಡಬೇಕಾದದ್ದು ಕೊಡುಗೆ ಬೇಕಾದಷ್ಟಿದೆ. ರಾಜಕೀಯವಾಗಿ ಮಾತಾಡಬೇಕಾದ್ದು ಬೇಕಾದಷ್ಟಿದೆ. ಕರ್ನಾಟಕದಲ್ಲಿ ಶೂನ್ಯ ಸಂಪಾದನೆ, ದಿವಾಳಿಗೆಟ್ಟ ರಾಜ್ಯ, ಮಾನಗೆಟ್ಟ ರಾಜ್ಯ, ಆಡಳಿತ ಯಂತ್ರ ಸಂಪೂರ್ಣ ತುಕ್ಕಿಡಿದೋಗಿದೆ. ಮಾತೆತ್ತಿದ್ರೆ ಕೇಂದ್ರವನ್ನ ಬೈತಾ ಕೂತ್ಕೊಳ್ತಾರೆ. ಜಾತಿಗಳ ಮಧ್ಯೆ ಇಡೀ ರಣಸಮರವನ್ನ ತರ್ತಾ ಇದ್ದಾರೆ. ಎಷ್ಟಿದೆ ಮಾತಾಡ್ಲಿಕ್ಕೆ? ಪಕ್ಷ ಭೇದವನ್ನ ಮರೆತು ಯುವ ರಾಜಕಾರಣಿಗಳು ಎಲ್ಲರೂ ಒಂದಾಗಿ ಒಂದು ಕರ್ನಾಟಕಕ್ಕೆ ಒಂದು ಮಾದರಿ ರಾಜಕಾರಣವನ್ನ, ಮಾದರಿ ಒಂದು ವ್ಯಕ್ತಿತ್ವವನ್ನ, ನಾಯಕತ್ವವನ್ನ ಕೊಡುವುದರ ಬಗ್ಗೆ ಯೋಚನೆ ಮಾಡಿ. ಈ ಹೊಲಸನ್ನ ನಿಲ್ಲಿಸಿ. ನಮಸ್ತೆ.